ಈ ಪೇಂಟಿಂಗ್ ನೋಡಿದೀರಾ? ಈ ಪೇಂಟಿಂಗ್ ರೀಸೆಂಟ್ ಆಗಿ 167 ಕ್ರೋರ್ಸ್ ಗೆ ಸೇಲ್ ಆಗಿದೆ. ಈಗ ಮ್ಯಾಟರ್ ಏನಂದ್ರೆ ಈ ರೀತಿ ಅಷ್ಟೊಂದು ಕೋಟಿ ಕೊಟ್ಟು ಈಕೆ ಪೇಂಟಿಂಗ್ಸ್ ತಗೋತಾರೆ. ಈ ಪೇಂಟಿಂಗ್ ಯಾಕೆ ಅಷ್ಟೊಂದು ಕಾಸ್ಟ್ಲಿ? ಈ ಪೇಂಟಿಂಗ್ ತಗೊಂಡವರು ಯಾರು? ಈ ರೀತಿ ಎಲ್ಲಾ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ಕಿಪ್ ಮಾಡದೆ ನೋಡಿ. ಈ ಪೇಂಟಿಂಗ್ ಹೆಸರು ಯಶೋಧ ಅಂಡ್ ಕೃಷ್ಣ. ಈ ಪೇಂಟಿಂಗ್ ಏಪ್ರಿಲ್ 1 ಮುಂಬೈಯಲ್ಲಿ ನಡೆದ ಸಾಫ್ರೋನಾಟ್ ಸಿಂಗ್ ಲೈವ್ ಆಕ್ಷನ್ ಅಲ್ಲಿ 167.20 ಕ್ರೋರ್ ಗೆ ಸೇಲ್ ಆಯ್ತು. ಈ ಪೇಂಟಿಂಗ್ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಅಂತಂದ್ರೆ ಇದು ಸುಮಾರು 136 ವರ್ಷ ಹಳೆಯದು. ಇದನ್ನು ರಾಜ ರವಿವರ್ಮ ಅವರು 1890ರಲ್ಲಿ ಮಾಡಿದ ಪೇಂಟಿಂಗ್. ಇದರಲ್ಲಿ ಸ್ಪೆಷಲ್ ಏನಂದ್ರೆ ಕೃಷ್ಣನ ದೇವರ ತರ ತೋರಿಸದೆ ಒಬ್ಬ ತಾಯಿಯ ಕೈಯಲ್ಲಿ ಮುದ್ದು ಮಗನ ತರ ತೋರಿಸುವುದು. ಅಂಡ್ ರಾಜ ರವಿವರ್ಮ ಅವರ ಆಯಿಲ್ ಪೇಂಟಿಂಗ್ಸ್ ತುಂಬಾ ಕಡಿಮೆ ಇವೆ. ಇದನ್ನು ಯಾರು ತಗೊಂಡ್ರು ಅನ್ನೋದಕ್ಕಿಂತ ಮೊದಲು ರಿಚೆಸ್ಟ್ ಪೀಪಲ್ ದುಡ್ಡು ಕೊಟ್ಟು ಯಾಕೆ ಪೇಂಟಿಂಗ್ಸ್ ತಗೋತಾರೆ ಅಂದ್ರೆ ಸುಮಾರು ರೀಸನ್ ಇವೆ. ಅದರಲ್ಲಿ ಕೆಲವು ನೋಡೋಣ. ಒಂದು ಸ್ಟೇಟಸ್, ಯಾರಾದ್ರೂ ಸಂಪಾದಿಸಬಹುದು, ಆದ್ರೆ ಈ ರೀತಿ ರೇರ್ ಆರ್ಟ್ ಸಿಗುವುದು ಒಂದು ಸ್ಟೇಟಸ್ ಆಗಿ ಫೀಲ್ ಆಗ್ತಾರೆ. ಎರಡನೇದು ಇನ್ವೆಸ್ಟ್ಮೆಂಟ್ ಆಗಿ, ಇನ್ನು ಸ್ವಲ್ಪ ಜನ ಇನ್ವೆಸ್ಟ್ಮೆಂಟ್ ಯೋಚನೆಯಿಂದ ತಗೋತಾರೆ. ಸ್ಟಾಕ್ಸ್, ಗೋಲ್ಡ್ ಪ್ರೈಸಸ್ ಆಗಬಹುದು, ಆದ್ರೆ ಆರ್ಟ್ ಪ್ರೈಸ್ ಆಗಲ್ಲ. ಮೂರನೇದು ಲೆಗಸಿ, ಮತ್ತೆ ಕೆಲವರು ಅವರ ನಂತರನೂ ಸಹ ಜನ ಅದ್ರ ಬಗ್ಗೆ ಮಾತಾಡಬೇಕು ಅಂತ ತಗೋತಾರೆ. ನಾಲ್ಕನೇದು ಎಮೋಷನಲ್ ಅಂಡ್ ಕಲ್ಚರ್, ಕೆಲವರು ಪೇಂಟಿಂಗ್ಸ್ ಜೊತೆ ಎಮೋಷನಲ್ ಆಗಿ ಕನೆಕ್ಟ್ ಆಗಿರುತ್ತಾರೆ. ಇಲ್ಲಾಂದ್ರೆ ಆರ್ಟ್ ನಮ್ಮ ಹಿಸ್ಟ್ರಿ, ಕಲ್ಚರ್, ನಮ್ಮ ರೂಟ್ಸ್ ಎಂದು ಭಾವಿಸಿ ತಗೋತಾರೆ. ಇನ್ಫಾರ್ಮೇಶನ್ ಗೊತ್ತಾದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಇನ್ನು ಈ ಯಶೋಧ ಅಂಡ್ ಕೃಷ್ಣ ಪೇಂಟಿಂಗ್ ಅನ್ನು ಕೊಂಡವರು ಸೈರಸ್ ಎಸ್ ಪೂನವಲ್ಲ. ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂಡ್ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ವ್ಯಾಕ್ಸಿನ್ ಪ್ರೊಡ್ಯೂಸರ್ ಆಗಿದೆ. ಇವರು ಪೇಂಟಿಂಗ್ ಆಪ್ಷನ್ ಅಲ್ಲಿ ವಿನ್ ಆದ ಮೇಲೆ ಇದು ಕೇವಲ ಆರ್ಟ್ ಅಲ್ಲ, ಇದು ನಮ್ಮ ನ್ಯಾಷನಲ್ ಟ್ರೆಷರ್. ಇದು ಪ್ರಿಸರ್ವ್ ಆಗಿ ಜನಗಳಿಗೆ ತೋರಿಸಬೇಕು ಎಂದು ಹೇಳಿದರು. ಈ ವಿಡಿಯೋಗೆ ನೆಕ್ಸ್ಟ್ ಸಿಗೋಣ ಗೆಳೆಯರೇ.